ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ವಿದ್ಯುತ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ವಿದ್ಯುತ್ ದರ ಏರಿಕೆಯ ಸಂಬಂಧ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ. ಮುಂದಿನ 3 ವರ್ಷಕ್ಕೆ ದರ ಪರಿಷ್ಕರಣೆ ಆಗುವ ಸಾಧ್ಯತೆ ಇದ್ದು ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಈಗಾಗಲೇ ಶಕ್ತಿ ಯೋಜನೆಯ ಮುಖಾಂತರವಾಗಿ ಜನರಿಗೆ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಅದಾದ ನಂತರ ಶಕ್ತಿ ಯೋಜನೆ ಅಲ್ಲ, ಗೃಹ ಜ್ಯೋತಿ. ಅದಾದ ನಂತರವಾಗಿ ಈಗ ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಮುಂದಾಗಿದೆ. ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ವಿದ್ಯುತ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ನಿರ್ಧಾರ ಮಾಡಿದ್ದು ಇದರ ಸಂಬಂಧ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಂದಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪರಿಷ್ಕರಣೆ ಆಗುವ ಸಾಧ್ಯತೆ ಇದ್ದು 2025-26 67 ಪೈಸೆ ಯೂನಿಟ್, 2026ರಿಂದ 27ಕ್ಕೆ 75 ಪೈಸೆ ಯೂನಿಟ್, 2027ರಿಂದ 28ಕ್ಕೆ 91 ಪೈಸೆ ಯೂನಿಟ್ ಜಾಸ್ತಿ ಮಾಡೋದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ವಿದ್ಯುತ್ ದರ ಏರಿಕೆಯ ಸಂಬಂಧ ಬೆಸ್ಕಾಂ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗಿತ್ತು. ಬೆಸ್ಕಾಂ ಎಂಡಿ ಶಿವಶಂಕರ್ ನೇತೃತ್ವದಲ್ಲಿ ನಡೆದಂತಹ ಸಭೆ. ನಿನ್ನೆ ಸಭೆಯಲ್ಲಿ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಫೆಬ್ರವರಿ 17ರಂದು ಕೆಇಆರ್ಸಿ ವಿದ್ಯುತ್ ಪರಿಷ್ಕರಣೆ ಪರಿಶೀಲನೆಯ ಸಭೆ ನಡೆಯುತ್ತೆ. ಈಗಾಗಲೇ ವಿದ್ಯುತ್ ದರ ಏರಿಕೆಯ ಸಂಬಂಧ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದ್ದು ಫೆಬ್ರವರಿ 17ರ ಸಭೆಯಲ್ಲಿ ಪ್ರಸ್ತಾವನೆಗೆ ಸ್ಪಷ್ಟನೆ ಸಿಗುತ್ತೆ. ಕೆಇಆರ್ಸಿ ಬೆಸ್ಕಾಂ ಕಚೇರಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ಮಾಡಿದ್ರು. ಬೆಸ್ಕಾಂ ಎಂಡಿ ಏಪ್ರಿಲ್ 1ರಿಂದ ವಿದ್ಯುತ್ ದರ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ. ಅಧಿಕಾರಿಗಳೊಟ್ಟಿಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಬೆಸ್ಕಾಂ ಎಂಡಿ ಶಿವಶಂಕರ್ ಅವರು. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ದರ ಏರಿಕೆಯ ಸಂಬಂಧ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಗೃಹ ಜ್ಯೋತಿಯ ಮುಖಾಂತರವಾಗಿ ಸರ್ಕಾರ ಎಲ್ಲಾ ಮನೆಗಳು ಕೂಡ ವಿದ್ಯುತ್ ಉಚಿತ ಅಂತ ಹೇಳಿ ಈಗ ಬೆಸ್ಕಾಂ ವಿದ್ಯುತ್ ದರವನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಏಪ್ರಿಲ್ 1ರಿಂದ ವಿದ್ಯುತ್ ದರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೆಲೆ ಏರಿಕೆಯ ಜೊತೆಗೆ ವಿದ್ಯುತ್ ದರದ ಏರಿಕೆ ಮತ್ತಷ್ಟು ಜೇಬು ಸುಡ್ಲಿದೆ. ಈ ಬಗ್ಗೆ ಮಾಹಿತಿ ಕೊಡೋದಿದ್ರೆ. ರೂಪಾ, ಈಗಾಗಲೇ ರಾಜ್ಯ ಸರ್ಕಾರ ಹಲವು ದರಗಳನ್ನ ಏರಿಸಿ ಜನರಿಗೆ ಆ ದರದ ಬಿಸಿಯನ್ನ ತಟ್ಟಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಸ್ ಪ್ರಯಾಣ ದರ ಕೂಡ KSRTC ಆಗಿರ್ಬೋದು, ಸಾರಿಗೆ ಇಲಾಖೆಯಿಂದಲೂ ಕೂಡ ಬಸ್ ಪ್ರಯಾಣ ದರವನ್ನು ಕೂಡ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಒಂದ್ ಕಡೆ ಮೆಟ್ರೋ ಪ್ರಯಾಣ ಕೂಡ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದು. ಅದು ಕೂಡ ಆಕ್ರೋಶದ ಬೆನ್ನಲ್ಲಿ ಕೆಲವಷ್ಟು ಕಡಿಮೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಒಂದು ದರ ಏರಿಕೆ ಬಿಸಿ ತಡಿಸಿರ್ತಕ್ಕಂಥ ಸರ್ಕಾರ ಇದೀಗ ಬೆಸ್ಕಾಂನಿಂದಲೂ ಕೂಡ ಒಂದ್ ಕಡೆ ದರವನ್ನ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆ ಸಭೆ ನಡೆಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಒಂದು ಬೆಸ್ಕಾಂ ಇಲಾಖೆ ಸಲ್ಲಿಸಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ರೂಪಾ, ಈಗಾಗಲೇ ಏಪ್ರಿಲ್ 1ರಿಂದಲೇ ಈ ಒಂದು ದರ ಒಂದು ಪರಿಷ್ಕರಣೆ ಆಗುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದ್ದಾವೆ. ಯಾಕಂತಂದ್ರೆ ನಿನ್ನೆ ಬೆಸ್ಕಾಂ ಎಂಡಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಬೆಸ್ಕಾಂನ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ದರದ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಒಂದಿಷ್ಟು ಬೆಲೆ ಏರಿಕೆಯನ್ನ ಮಾಡಬೇಕು ಅನ್ನುವಂಥದ್ದು ಹಲವು ರೀತಿಯಲ್ಲಿ ಕೂಡ ಬೆಸ್ಕಾಂ ಅಧಿಕಾರಿಗಳು ಕೂಡ ಅದನ್ನ ತಾಲೀಮು ಕೂಡ ನಡೆಸ್ತಾ ಇದ್ರು. ಇದೀಗ ಈ ಒಂದು ದರವನ್ನ ಏರಿಸಬೇಕು ಅನ್ನುವಂತ ನಿರ್ಧಾರವನ್ನ ನಿನ್ನೆಯ ಸಭೆಯಲ್ಲಿ ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ 2025-26ಕ್ಕೆ ಅಂದ್ರೆ 3 ರೀತಿಯಲ್ಲಿ ಅದನ್ನ ದರವನ್ನ ಏರಿಕೆ ಮಾಡ್ಲಿಕ್ಕೆ 3 ವರ್ಷದ ಒಂದು ದರ ಏರಿಕೆ ಮಾಡುವಂತದ್ದನ್ನೆಲ್ಲ ಒಂದು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. 2025-26ನೇ ಸಾಲಿನಲ್ಲಿ 67 ಪೈಸೆ ಪರ್
ಯೂನಿಟ್ಗೆ. ಅದರಂತೆ 2026-27ನೇ ಸಾಲಿಗೆ 75 ಪೈಸೆ, ಅದರಂತೆ 2027 ಮತ್ತು 28ನೇ ಸಾಲಿಗೆ 91 ಪೈಸೆ ಪರ್ ಯೂನಿಟ್ಗೆ. ಇಷ್ಟು ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆಯ ಸಭೆಯಲ್ಲಿ ಚರ್ಚೆ ನಡೆಸಿ ಫೈನಲ್ ಅನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ದರಕ್ಕೆ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ರೆ ಅದು ಏಪ್ರಿಲ್ 1ರಿಂದಲೇ ಪರಿಷ್ಕೃತ ದರ ಜಾರಿ ಆಗುವಂತ ಸಾಧ್ಯತೆ ಇದೆ. ಈ ಮುಖಾಂತರ ವಿದ್ಯುತ್ ಬಳಕೆಯಲ್ಲಿಯೂ ಕೂಡ ಸರ್ಕಾರ ಜನರ ಮೇಲೆ ಹೊರೆಯನ್ನು ಹೊರಿಸುವಂತ ಪ್ರಯತ್ನಕ್ಕೆ ಮುಂದಾಗುವಂತದ್ದಿದೆ. ಇನ್ನೊಂದು ಪ್ರಮುಖವಾಗಿ ರೂಪ ಈಗಾಗಲೇ ಏನು ಉಚಿತವಾಗಿರ್ತಕ್ಕಂಥ 200 ಯೂನಿಟ್ ಅಂತಕ್ಕಂಥ ವಿದ್ಯುತ್ ಅನ್ನ ಕೊಡ್ತಾ ಇದ್ದಾರೆ. ಅದರ ನಡುವೆ ಈಗ 3 ವರ್ಷಗಳಿಗೆ ಈಗಲೇ ಪರ್ ಯೂನಿಟ್ಗೆ 67, 97 ಈ ರೀತಿಯಾಗಿರ್ತಕ್ಕಂಥ ಪೈಸೆಯನ್ನ ಹೆಚ್ಚಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ತೆಗೆದುಕೊಳ್ಳುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ದರದ ಪರಿಷ್ಕರಣೆಯ ರೀತಿ ನೋಡಿದ್ರೆ ಸಾಮಾನ್ಯವಾಗಿ ಜನರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭಾವನೆ ಕೂಡ ಹುಟ್ಟುವಂಥದ್ದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.